ಇಂಡಿಯಾಲಿದ್ದಾಗ ಒಬ್ಳೆ ನಾನು ಎಲ್ಲೂ ಅಷ್ಟಾಗಿ ಹೋಗ್ತಿರ್ಲಿಲ್ಲ. ಎಲ್ಲಿ ಹೋದ್ರು ಅಮ್ಮ ತಮ್ಮ ಜೊತೆ ಇಲ್ಲ ಫ್ರೆಂಡ್ಸ್ ಜೊತೆ ಯಾರೋ ಒಬ್ರು ಜೊತೆಗಿರೋರು. ಅಲ್ಲೇ ಅಕ್ಕಪಕ್ಕ 5-10 ನಿಮಿಷ ದೂರದಲ್ಲಿ ಏನಾದ್ರೂ ಬೇಕಂದ್ರೆ ಒಬ್ಳೆ ಹೋಗ್ತಿದ್ದೆ ಅಷ್ಟೇ. ಅದೇನೋ ಒಬ್ಳೆ ಓಡಾಡಕ್ಕೆ ತಿನ್ನಕ್ಕೆ ಎಲ್ಲ ಇಷ್ಟ ಆಗ್ತಿರ್ಲಿಲ್ಲ. ಆದ್ರೆ ಈಗಿಲ್ಲಿ ಒಬ್ಳೆ ತಿಂತೀನಿ, ಒಬ್ಳೆ ಟಿವಿ ನೋಡ್ತೀನಿ. ಆಸ್ಟ್ರೇಲಿಯಾಗ ಬಂದ್ಮೇಲೂ ಯಾವಾಗ್ಲೂ ರಜತ್ ಜೊತೆನೆ ಓಡಾಟ. ಆದ್ರೆ ಹಿಂಗ್ ಯಾವಾಗ್ಲೂ ಇರಕ್ಕಾಗಲ್ವಲ್ಲ. ರಜತ್ ಬರ್ಡೇಗೆ ಸರ್ಪ್ರೈಸ್ ಕೊಡಕ್ಕೆ ಏನೇನೋ ತರಬೇಕಿತ್ತು. ಅದಕ್ಕೆ ಬೇರೆ ಆಪ್ಷನ್ ಇಲ್ಲ ಅಂತ ಫಸ್ಟ್ ಟೈಮ್ ಆಸ್ಟ್ರೇಲಿಯಲ್ಲಿ ಒಬ್ಳೆ ಬಸ್ಸಲ್ಲಿ ಓಡಾಡಕ್ಕೆ ಹೋಗಿದ್ದಾಗ ವೇಟ್ ಮಾಡ್ತಿದ್ದಿದ್ದು ಬಸ್ ನನ್ನ ಸ್ಟಾಪಲ್ಲಿ ನಿಲ್ಲಿಸಲಿಲ್ಲ. ಯಾಕಂದರೆ ಇಲ್ಲಿ ಬಸ್ ಡ್ರೈವರ್ಗಳಿಗೆ ಹ್ಯಾಂಡ್ ರೈಸ್ ಮಾಡಿ ಬಸ್ ಸ್ಟಾಪ್ ಮಾಡಿ ಅಂತ ಸಿಗ್ನಲ್ ಕೊಡಬೇಕು. ಇದು ನಂಗೆ ಗೊತ್ತಿರಲಿಲ್ಲ. ಹಾಗಾಗಿ ಬಸ್ ಮಿಸ್ ಆಗಿತ್ತು. ತಕ್ಷಣ ರಜತ್ಗೆ ಕಾಲ್ ಮಾಡಿ ಕೇಳಿದೆ. ಅಲ್ಲಿ ಬೋರ್ಡ್ನಲ್ಲಿ ಓದು ಹೇಲ್ ಡ್ರೈವರ್ ಅಂತ ಇದೆ ನೋಡು ಅಂತ ಅಂದರು. ಆವಾಗ ಇದ್ರ ಬಗ್ಗೆ ಗೊತ್ತಾಯಿತು. ಹಾಗೆ ಇಲ್ಲಿ ನಮ್ಮ ಸ್ಟಾಪ್ ನೆಕ್ಸ್ಟ್ ಇದೆ ಅಂದಾಗ ಸ್ಟಾಪ್ ಬಟನ್ ಪ್ರೆಸ್ ಮಾಡಬೇಕು, ಆಗಲೇ ಬಸ್ ನಿಲ್ಲಿಸೋದು. ನಾನು ಎಲ್ಲ ನನ್ನ ಸ್ಟಾಪ್ ಬಂದಾಗ ಮರ್ತೋಗ್ಬಿಡ್ತೀನೋ, ಬಟನ್ ಪ್ರೆಸ್ ಮಾಡೋಲ್ವೋ ಅಂತ 20 ಸಲ ನನ್ನ ಸ್ಟಾಪ್ ಬಂತ ಅಂತ ನೋಡ್ತಿದ್ದೆ. ಯಾಕಂದರೆ ನನಗೆ ಇಲ್ಲಿ ಸಬರ್ಬ್ಸ್ ಇನ್ನೂ ಅಷ್ಟೊಂದು ಗೊತ್ತಿಲ್ಲ. ಅದಕ್ಕೆ ಈ ಸಲ ಆ್ಯನಿವರ್ಸರಿಗೆ ಏನಾದರೂ ತರೋಣ ಅಂತ ಮತ್ತೆ ಒಬ್ಳೆ ಹೋದಾಗ ಕಾನ್ಫಿಡೆಂಟಾಗಿ ಹೋಗಿ ಬಂದೆ. ಫೋಟೋ ಪ್ರಿಂಟ್ಸು ಕೇಕು ಅಂತೆಲ್ಲ ತೊಗೊಂಡೆ. ಶುರುವಲ್ಲಿ ಆಸ್ಟ್ರೇಲಿಯನ್ಸ್ ಇಂಗ್ಲೀಷ್ ಆ್ಯಕ್ಸೆಂಟ್ ನಂಗೆ ಸ್ವಲ್ಪ ಗೊತ್ತಾಗ್ತಿರ್ಲಿಲ್ಲ. ಈಗ ಅದು ಕೂಡ ಅಭ್ಯಾಸ ಆಗಿದೆ. ಯಾರೆಲ್ಲ ಸ್ಟೂಡೆಂಟ್ಸ್ ಆಗಿ ಇಲ್ಲಿಗೆ ಬಂದಿರ್ತಾರೆ ಅಥವಾ ಕೆಲಸದ ಮೇಲೆ ಬಂದಿರ್ತಾರೆ ಅವರೆಲ್ಲ ಇದನ್ನು ದಿನಾಗ್ಲೂ ಮಾಡ್ತಿರ್ತಾರೆ, ನಂಗೆ ಗೊತ್ತು. ಆದರೆ ನನಗಿದು ಹೊಸದು. ನನಗೆ ನಿಜಕ್ಕೂ ಒಬ್ಳೆ ಇರೋದು, ಒಬ್ಳೆ ಓಡಾಡೋದು ಇವೆಲ್ಲ ಅಭ್ಯಾಸನೇ ಇಲ್ಲ, ಇಷ್ಟನೂ ಇಲ್ಲ. ಆದರೆ ಈಗ ಜಾಸ್ತಿ ಒಬ್ಳೆ ಓಡಾಡೋದನ್ನ ಅಭ್ಯಾಸ ಮಾಡ್ಕೋಬೇಕು. ನಿಧಾನಕ್ಕೆ ಮಾಡ್ಕೋತಾ ಇದ್ದೀನಿ.